ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಗೋವನ್ ಸ್ಪೆಷಲ್ ಪುಲಾವ್ ಮಾಡ್ತಿದ್ದೇನೆ, ಪ್ರಾನ್ ಪುಲಾವ್ ಮಾಡ್ತಿದ್ದೇನೆ. ತುಂಬಾ ಸಿಂಪಲ್ ರೆಸಿಪಿ. ನಾನು ಆಕ್ಚುಲಿ ಮಾಡಿದ್ದು ಇವತ್ತು ಲಾಸ್ಟ್ ಫ್ರೈಡೇ ಸ್ಯಾಟರ್ಡೇ ಏನೋ ಮಾಡಿದ್ದು, ಆದ್ರೆ ಎಡಿಟಿಂಗ್ ನಾನು ಇವತ್ತು ಮಾಡ್ತಿದ್ದೆ. ಸೊ ಅದು ನೋಡುವಾಗಲೇ ನಂಗೆ ಇವತ್ತು ಕೂಡ ಖುಷಿ ಆಗ್ತಿತ್ತು, ಅಂದ್ರೆ ಆ ಟೇಸ್ಟ್ ಅಷ್ಟು ಒಳ್ಳೆ ಬಂದಿತ್ತು. ನೀವು ಟ್ರೈ ಮಾಡಿದನ್ನು, ಯಾಕೆಂದ್ರೆ ತುಂಬಾ ಒಳ್ಳೆ ಟೇಸ್ಟ್. ಸಿಂಪಲ್ ರೆಸಿಪಿ, ತುಂಬಾ ಸಿಂಪಲ್ ಉಂಟು, ಆದ್ರೆ ಅಷ್ಟೇ ಒಳ್ಳೆ ಟೇಸ್ಟ್ ಬರ್ತದೆ ಇದ್ರಲ್ಲಿ. ಯಾರು ಕೂಡ ಮಾಡಬಹುದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡಬಹುದು. ತುಂಬಾ ಈಸಿ ಉಂಟು ರೆಸಿಪಿ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಾನಿವತ್ತು ಗೋವನ್ ಸ್ಟೈಲ್ ಪ್ರಾನ್ ಪುಲಾವ್ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ಉಂಟು. ಮೊದಲಿಗೆ 5 ಟೀ ಸ್ಪೂನ್ ಘೀ ಹಾಕಿ, 2 ತೇಜ್ ಪತ್ತ, 1 ಪೀಸ್ ದಾಲ್ಚಿನ್ನಿ ಅಂದ್ರೆ ಕೆತ್ತೆ, ಮತ್ತೆ ಸ್ವಲ್ಪ ಲವಂಗ, 1 ಜಾವಿತ್ರಿ, ಮತ್ತೆ 3 ಏಲಕ್ಕಿ, 1 ಟೀ ಸ್ಪೂನ್ ಜೀರಿಗೆ, ಮತ್ತೆ 1 ಅರ್ಧ ಟೀ ಸ್ಪೂನ್ ಪೆಪ್ಪರ್. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈ ರೆಸಿಪಿ ತುಂಬಾ ಈಸಿ ಉಂಟು, ಇವನ್ ಬ್ಯಾಚುಲರ್ಸ್ ಕೂಡ ಯಾರು ಕೂಡ ಮಾಡಬಹುದು. ಇದನ್ನು ಒಬ್ರು ಇದ್ದವರು ಕೂಡ ಆರಾಮ್ಸ್ ಮಾಡಬಹುದು. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ಇದು ಫ್ರೈ ಆದ ನಂತರ ಇದಕ್ಕೆ 2 ದೊಡ್ಡ ಈರುಳ್ಳಿಯನ್ನು ಚಾಪ್ ಮಾಡಿ, ಮತ್ತೆ 4 ಗ್ರೀನ್ ಚಿಲ್ಲೀಸ್ ಇದನ್ನು ಹಾಕಿ ಫ್ರೈ ಮಾಡಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಬಹುದು, ಕಮ್ಮಿ ಬೇಕಾದ್ರೆ ಕಮ್ಮಿ ಕೂಡ ಹಾಕ್ಬಹುದು. ಇದು ಚೆನ್ನಾಗಿ ಫ್ರೈ ಆಗ್ಲಿ. ಇದು ಫ್ರೈ ಆದ ನಂತರ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ 2 ಟೊಮೆಟೊವನ್ನು ಚಾಪ್ ಮಾಡಿ ಹಾಕಿ ಇದು ಕೂಡ ಚೆನ್ನಾಗಿ ಬೇಯಬೇಕು, ಅಷ್ಟುವರೆಗೆ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಟೊಮೆಟೊ ಒಳ್ಳೆ ಬೆಂದ ನಂತರ ಪ್ರಾನ್ಸ್ ಅನ್ನು ಹಾಕ್ಬೇಕು. ಈಗ ಪ್ರಾನ್ಸ್ ಅನ್ನು ಹಾಕೋ ಮುಂಚೆ ನಾನು ಪ್ರಾನ್ಸ್ ಅನ್ನು ಸಾಲ್ಟ್ ಮತ್ತೆ ಹಳದಿ ಮತ್ತೆ ಉಪ್ಪನ್ನು ಹಾಕಿ, ನಾನು ಪ್ರಾನ್ಸ್ಗೆ ಹಳದಿ ಮತ್ತೆ ಉಪ್ಪನ್ನು ಹಾಕಿ ಇಟ್ಟಿದ್ದೆ, ಮತ್ತೆ 10-15 ಮಿನಿಟ್ಸ್ ಮುಂಚೆ ಇಟ್ಟಿದ್ದೆ. ಈಗ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆಯಾಗಿ ಫ್ರೈ ಆಗಲಿ ಅದು. ಇದಕ್ಕೆ 1 ಟೀ ಸ್ಪೂನ್ ಹಳದಿ ಮತ್ತೆ 1 ಟೀ ಸ್ಪೂನ್ ಗರಂ ಮಸಾಲ, ಒಂದು ಟೀ ಸ್ಪೂನ್
ರೆಡ್ ಚಿಲ್ಲಿ ಪೌಡರ್ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿ. ಅದರ ನಂತರ ಫ್ರೈ ಆದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಹಾಕುವ. ಅಕ್ಕಿಯನ್ನು ನಾನು ಒಂದು 15-20 ಮಿನಿಟ್ಸ್ ಮುಂಚೆ ನೀರಿನಲ್ಲಿ ಹಾಕಿಟ್ಟಿದ್ದೆ, ಸೋಕ್ ಮಾಡಿಟ್ಟೆ. ನಂತರ ನೀರನ್ನು ತೆಗೆದು ರೈಸ್ ಅನ್ನು ಮಾತ್ರ ಹಾಕ್ತಿದ್ದೇನೆ. ನಾನು ಬಾಸ್ಮತಿ ರೈಸ್ ಅನ್ನು ಯೂಸ್ ಮಾಡ್ತಿದ್ದೇನೆ. ನೀವು ಇವನ್ ಜೀರಾ ರೈಸ್ ಅವರ ಸೋನಾ ಮಸೂರಿ ಕೂಡ ನೀವು ಯೂಸ್ ಮಾಡಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು. ಇದನ್ನು ಕೂಡ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕ್ಬೇಕು. ನಾನು 3 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಸೊ ನಾನು 6 ಗ್ಲಾಸ್ ನೀರನ್ನು ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕವರ್ ಮಾಡಿ ಬೇಯಿಸಿ. ಸ್ವಲ್ಪ ನಡುವಿನಲ್ಲಿ ಒಮ್ಮೆ ಸ್ಟರ್ ಮಾಡಿ, ಯಾಕಂದ್ರೆ ಸ್ವಲ್ಪ ಮಿಕ್ಸ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಮ್ಮ ಗೋಲ್ ಪ್ರಾನ್ ಪುಲಾವ್ ರೆಡಿ ಆಗಿದೆ. ತುಂಬಾ ಒಳ್ಳೆಯಾಗಿ ಬಂದಿದೆ. ಟೇಸ್ಟ್ ಕೂಡ ಸಖತ್ತಾಗಿರ್ತದೆ. ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ನೋಡಿದ್ರಲ್ವಾ ಎಷ್ಟು ಈಸಿ ಉಂಟು ಅಂತ. ಮತ್ತೆ ಅರ್ಜೆಂಟ್ಗೆಲ್ಲ ಇದು ಮಾಡಬಹುದು, ಬೇಗನೆ ಆಗ್ತದೆ ಇದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.